ಹಲೋ, ನಮಸ್ಕಾರ. ಹೆಂಗಿದ್ದೀರಿ ಎಲ್ಲರೂ? ಏನೋ ನಾವೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ, ನನಗೆ ಅನ್ನಿಸ್ತು ನಿಮ್ಮ ಜೊತೆ ಒಂದೆರಡು ಮಾತು ಹಂಚ್ಕೊಳ್ಳೋಣ ಅಂತಂದು ಹೇಳಿ ಅನ್ನಿಸ್ತು. ಸೊ ಬಂದೆ. ಇವತ್ತು ನಾವು ಧಾರವಾಡಕ್ಕೆ ಹೋಗಿದ್ದೀವಿ. ನಮ್ಮಲ್ಲಿ ಒಬ್ಬರು ಅಜ್ಜಿ ಇದ್ರು, ಹೋದರು. ಮೈಗೇನೋ ಸ್ವಲ್ಪ ಆರಾಮಿರಲಿಲ್ಲ, ಬಟ್ ಹಾಗೇನು ಯಾರ ಕಡೆ ಸೇವಾ ಅದೇನು ಮಾಡಿಸ್ಕೊಲಿಲ್ಲ. ಆಮೇಲೆ ಇವತ್ತು ನಾವು ಲಿಂಗಾಯತರಲ್ಲ, ಸೊ ನಮ್ಮಲ್ಲೆಲ್ಲ ಹುಗಿತಾರೆ. ಬಟ್ ಇವತ್ತು ಅವ್ರನ್ನೇನೋ ಸುಟ್ರು ಅವ್ರು. ನಾನು ಹುಗಿಯೋದು ಎಲ್ಲ ನಮ್ಮಲ್ಲಿ ನಾವು ನೋಡಿದ್ದೀವಿ, ಆದರೆ ಇದು ಸುಡೋದನ್ನ ನಾ ಸೆಕೆಂಡ್ ಟೈಮ್ ಅನುಭವಕ್ಕೆ ಬಂತು ನನಗೆ. ನನ್ನ ಕಸಿನ್ ಮಾಮ ಒಬ್ಬರು ತಿರ್ಕೊಂಡಿದ್ರು, ಅವಾಗ ನಮಗೇನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ನಾ ಅಲ್ಲಿ ಏನು ಹೋಗಿದ್ನಲ್ಲ, ನಾ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಅಂದರೆ ಎಷ್ಟಷ್ಟೋ ಒಂದು 2-3 ಫೂಟಿನ ಡಿಸ್ಟೆನ್ಸ್ದೊಳಗೆ ಅಂತಂತಂದ್ರೆ ಅದನ್ನು ಇದನ್ನಿರ್ತದೆ. ಸೊ ನಾನು ನಿಮಗೆ ಹೇಳ್ತೀನಿ, ನಾ ಅಲ್ಲಿ ಹೋದ್ಮೇಲೆ ಸಮೀಪದೊಳಗೆ ನಾನು ನಿಂತಿದ್ದೆ. ಬಟ್ ಇವತ್ತು ಬೆಳಿಗ್ಗೆ ಎದ್ಕೊಂಡು ನಾವು ಒಂದು ಪೋಸ್ಟ್ ಮಾಡೇನೆ, ಗೊತ್ತೈತಿ ನಿಮಗೆ? ಇಂಟ್ಯೂಷನ್ ಲೆವೆಲ್ ನಿಮ್ದು ಹೈ ಆಕತಿ ಅಂತಂದು ಹೇಳಿ. ಆಮೇಲೆ ಇಂಟ್ರೋವರ್ಟ್ ಜರ್ನಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತಂದು ಹೇಳಿ. ನಿಮ್ಮ ಇಂಟ್ಯೂಷನ್ ಲೆವೆಲ್ ಇನ್ಕ್ರೀಸ್ ಆಗಕ್ಕೆ ಇವತ್ತಲ್ಲಿ ಹೋಗಿ ನಿಂತ ಮೇಲೆ ನಾನು ನಿಮ್ಗೆ ಕರೆನ ಹೇಳ್ತೇನೆ, ಅಲ್ಲಿ ಜನ ಇಷ್ಟೆಲ್ಲ ಅವರೆಲ್ಲ ಮಾತಾಡಕತ್ತಿದ್ರು, ಏನೇನೋ ನಡೆದಿತ್ತು, ಎಲ್ಲ ಅಳೋದು ಮಾತಾಡೋದು ಎಲ್ಲ ಇದ್ದೇ ಇರ್ತೈತಿ. ಆದರೆ ನನ್ನ ಮೈಂಡ್ ಇಷ್ಟು ಕೂಲ್ ಇತ್ತಲ್ಲ ನಿಮ್ಗೆ ಹೇಳ್ತೇನೆ, ಆ ಪ್ಲೇಸ್ ಇಷ್ಟು ಶಾಂತ ಇತ್ತಲ್ಲ ನಿಮ್ಗೆ ಹೇಳ್ತೇನೆ. ಅಂದರೆ ಅಷ್ಟು ಗದ್ದಲದೊಳಗೂ ನಾನು ಅದನ್ನು ಅನುಭವ ಮಾಡಾಕತ್ತಿದ್ದೆ. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಯಾವಾಗಲೂ ಸ್ಪಿರಿಚುವಲ್ ಪಾತ್ನೊಳಗೆ ಇರ್ತೀರಿ, ನೀವು ಈ ಥರದ ವಿಷಯಗಳನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಿ. ಅಂದರೆ ನಿಮ್ಮ ಬಾಡಿ ರೆಡಿ ಇರ್ತೈತಿ, ನಿಮ್ಮ ಮೈಂಡ್ ರೆಡಿ ಇರ್ತೈತಿ. ಅದ್ರ ಸಲುವಾಗಿ ಅಂದರೆ ಅಲ್ಲಿ ವೈಬ್ರೇಷನ್ಸ್ ನೀವು ಕ್ಯಾಚ್ ಮಾಡ್ತೀರಿ. ಅಂದರೆ ಸರಿಯಾಗಿ ನಿಮಗೆ ಹೇಳಕ್ಕೆ ಬರ್ತೈತೆ. ಅಂದರೆ ಈ ಜಾಗ ನಿಮಗೇನು ಪರಿಣಾಮ ಕೊಡ್ತೈತಿ, ಈ ಜಾಗ ನಿಮಗೇನು ಪರಿಣಾಮ ಕೊಡ್ತೈತಿ, ನೀವು ಇಲ್ಲಿ ಹೋದ್ಮೇಲೆ ಹೆಂಗೆ ಫೀಲ್ ಮಾಡಿದ್ರಿ, ನೀವು ಇಲ್ಲಿ ಹೋದ್ಮೇಲೆ ಹೆಂಗೆ ಫೀಲ್ ಮಾಡಿದ್ರಿ. ನೋಡಿರಿ, ಕೆಲವೊಂದು ಸರ್ತಿ ಏನಂತಾರೆ, ಹೌದು ಅಲ್ಲಿ ಹೋದಾಗೆಲ್ಲ ಅಳ್ತಿರ್ತಾರೆ, ಮಾಡ್ತಿರ್ತಾರೆ, ಎನರ್ಜಿ ಭಾಳ ಹೆವಿ ಇರ್ತೈತಿ. ಐ ನೋ ದ್ಯಾಟ್. ಆದರೆ ಹೆಂಗಿರ್ತೈತಿ ಅಂತಂದರೆ ಎನರ್ಜಿ ಹೆವಿ ಇರ್ತೈತಿ, ಓಕೆ, ನೋ ಪ್ರಾಬ್ಲಮ್. ಬಟ್ ಅದರ ನೆಗೆಟಿವ್ ಸೈಡ್ದೊಳಗೆ ನೀವು ಇದಕ್ಕೆ ನೋಡಕ್ಕೆ ಹೋಗ್ತೀರಿ. ಬಟ್ ನೀವು ಅಲ್ಲಿ ಹೋದ್ಮೇಲೆ ನಿಮಗೆ ಆ ಜಾಗದೊಳಗೆ ನಿಮ್ಗೆ ಏನು ಅನ್ನಿಸ್ತು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅದ್ರ ಹೆಸರು ಅಂತಾರೆ ನೋಡ್ರಿ, ಚಿರಧಾಮ ಅಂತಂದೇಳಿ. ಇಷ್ಟು ಶಾಂತಿತ್ತು, ತಂಪಿತ್ತು. ನನಗೆ ಅವಾಗ ಅನ್ನಿಸ್ತು, ಅಂದ್ರೆ ಅದಕ್ಕೆ ಅದ್ರ ಹೆಸರು ಎಷ್ಟು ಚಲೋ ಇಟ್ಟಾರ ನೋಡಿ, ಚಿರಧಾಮ. ನೋ ಕೋಯಿ ಟೆನ್ಷನ್ ನೈ, ಕುಚ್ ನೈ. ನಿಮಗೆ ಯಾರು ಬೈಯಂಗಿಲ್ಲ, ನಿಮಗೆ ಯಾರೂ ಕೇಳಂಗಿಲ್ಲ, ನಿಮಗೆ ಯಾರೂ ಮುದಲ್ಸಂಗಿಲ್ಲ, ಹಂಗಸಂಗಿಲ್ಲ. ಉಲ್ಟಾ ನಿಮ್ಗೆ ಹಾರ ತುರಾಯಿ ಹಾಕಿ ಟಾಟಾ ಬಾಯ್ ಬಾಯ್ ಅಂತಂದು ನಿಮಗೆ ಕಳಿಸ್ತಾರಲ್ಲಿಂದ. ನಿಮಗೆ ಏನು ಮಾಡ್ಬೇಕಂತೂ ಇರಂಗಿಲ್ಲ, ಎಲ್ಲ ದೇವ್ರ ಮುಂದೆ ನೋಡ್ಕೊತಿರ್ತಾನೆ, ಏನು ಮಾಡಬೇಕು ಏನಿಲ್ಲ. ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ನನ್ನ ಖರೇನೆ ಇವತ್ತಲ್ಲ ಎಷ್ಟು ಚಲೋ ಫೀಲಿಂಗ್ ಆತಲ್ಲ. ಕಾರ್ಡ್ಸ್ ರೀಡಿಂಗ್ ಇಷ್ಟು ಇಂಪಾರ್ಟೆಂಟ್ ಇರ್ತಾವಲ್ಲ. ನೀವು ಯಾವ ವಿಡಿಯೋಸ್ ನೋಡ್ತೀರಿ, ನೀವು ಯಾವ ರೀಡರ್ ನೋಡ್ತೀರಿ, ಆ ರೀಡರ್ನ ಕಡೆಯಿಂದ ನಿಮಗೆ ಏನು ಸಿಗಾಕತ್ತೈತಿ, ಅದು ಭಾಳ ಇಂಪಾರ್ಟೆಂಟ್. ಇವತ್ತು ನಾನು ಅದನ್ನು ರೀಡಿಂಗ್ ಮಾಡಿದ್ದೆ. ಇವತ್ತು ನಾನು ಅಲ್ಲಿ ಹೋದೆ. ಹರ್ಮಿಟ್ ಕಾರ್ಡ್ ಇತ್ತು, ಹೈ ಪ್ರಿಸ್ಟ್ರೆಸ್ ಇತ್ತು, ಆಮೇಲೆ 2 ಆಫ್ ಸೋರ್ಟ್ಸ್ ಇತ್ತು. ಇವತ್ತಲ್ಲಿ 2 ಆಫ್ ಸೋರ್ಟ್ಸ್ ಮೇರೆ ಕೋಯಿ ಕಾಮ್ ನೈತಾ. ನೋಡ್ಬೇಕು, ಇನ್ನು ಸಂಜೆ ತನಕ ಟೈಮ್ ಆಯ್ತಲ್ಲ. ಬಟ್ ಹರ್ಮಿಟ್ ಆ್ಯಂಡ್ ಹೈ ಪ್ರಿಸ್ಟ್ರೆಸ್ ಕಾರ್ಡ್, ನನ್ನ ಇಂಟ್ಯೂಷನ್ ಲೆವೆಲ್ ಇಷ್ಟು ಹೈ ಇತ್ತಲ್ಲ ಇವತ್ತು. ನಾ ಇಷ್ಟೆಲ್ಲ ಒಳಗಿಂದ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ನಲ್ಲ, ನಿಜವಾಗ್ಲೂ ನಂಗೆ ಭಾಳ ಚಲೋ ಅಂದಿತ್ತು ನೋಡ್ರಿ ಇವತ್ತಲ್ಲಿ ಹೋದ್ಮೇಲೆ. ಅದಕ್ಕೆ ಅಂತಂತಾರೆ ಎಲ್ಲ ರೀತಿಯಿಂದ ಮುಕ್ತಿ ಸಿಗ್ತತಿ ಅನ್ನೋಕೆ ಇದೇ ಕಾರಣನ. ಯಾಕಂದರೆ ಇದ್ರದ್ದು ಇನ್ನೂ ಒಂದು ವಿಷಯ ನಾನು ನಿಮ್ಮ ಜೋಡಿ ಏನು ಶೇರ್ ಮಾಡ್ಕೋಬೇಕಂದ್ರೆ, ನಮ್ಮ ಮದರ್ ಆರಾಮ ಭಾಳ ಇರ್ತಿರಲಿಲ್ಲ. 2018 ಮಾತಿದ್ದು. ಆಗಸ್ಟ್ 8ನೇ ತಾರೀಕಿಗೆ ಹೋದ್ರು ಅವರು. ಅವ್ರಿಗೆ ಶುಗರ್ ಇತ್ತು, ಏನೇನೋ ಭಾಳೆಲ್ಲ ಪ್ರಾಬ್ಲಮ್ಸ್ ಇದ್ದು, ಮತ್ತೆಲ್ಲ ಕಾಂಪ್ಲಿಕೇಶನ್ಸ್ ಆಗಿರ್ತದೆ. ಅವ್ರೇನು ಯಾವಾಗೂ ತಮ್ಮ ಹೆಲ್ತ್ ತೊಲೆ ಒಟ್ಟು ಕಾಳಜಿ ತಗೋತಿರ್ಲಿಲ್ಲ. ನಮ್ಮ ಮಮ್ಮಿ ಭಾಳ ಚಂದಿದ್ರು ನೋಡೋಕೆ. ಆಮೇಲೆ ಅನುರಾಧ ಪೋಡ್ವಾಲ್ ಅದ, ಸೇಮ್ ಟು ಸೇಮ್ ಅನುರಾಧ ಪೋಡ್ವಾಲ್. ಅವರು ಯಾವಾಗ ಅವ್ರಿಗೆ ಆರಾಮ ಉಳಿತಿರಲಿಲ್ಲ, ಯಾವಾಗ ಹಾಸ್ಪಿಟ್ಲೈಸ್ ಆಗಿದ್ರಲ್ಲ, ಅವ್ರನ್ನ ನೋಡಿದ್ಕೂ ನಮ್ಗೆ ಹೆದರಿಕೆ ಬರ್ತಿತ್ತು. ಹಂಗಾಗಿಬಿಟ್ಟಿತ್ತು ಅವ್ರಲ್ಲ. ಒಂಥರ ಏನೋ ಪೇಲ್ ಕಣ್ಣೆಲ್ಲ ಹಿಂಗೆ ದಪ್ಪ ಒಂಥರ ಪಫಿ ಫೇಸ್ ಎಲ್ಲ. ಭಾಳ ತನಕ ದಿಟ್ಟಿಸ್ ನೋಡೋಕೆ ಹೆದರಿಕೆ ಬಂದಂಗೆ ಆಕೈತೆ ನಮಗೆ ಅವ್ರು ನೋಡಿದ ಕೂಡ. ಆಮೇಲೆ ಹೋದ ಕೂಡ ನಾವು ಮತ್ತು ಮನೆಗೆ ತೊಗೊಂಬಂದ್ವಿ. ಮನೆಗೆ ತೊಗೊಂಡ್ಕೊಂಡು ಮತ್ತು ಚೆನ್ನಾಗಿ ಎಲ್ಲ ಮಾಡ್ತಿದ್ವಿ. ಮತ್ತು ಆಮೇಲೆ ಕುಂಡ್ರಿಸಿದ್ರು, ಮಂದಿ ಬರ್ತಾರೆ ಅಂತಂದು ಹೇಳಿ. ನಾನು ಅಲ್ಲೇ ಕುಂತಿದ್ದೆ, ನಾನು ಅಮ್ಮ ನೋಡಾಕತ್ತಿದ್ದೆ, ಬಾಡಿ ನೋಡಾಕತ್ತೀನಿ. ನಿಮ್ಗೆ ಹೇಳ್ತೇನೆ, ಬಾಡಿ ಇಷ್ಟು ಸುಂದರ ಕಾಣಾಕತ್ತಿತ್ತಲ್ಲ. ಸೇಮ್ ನನಗೆ ಏನು ಅನ್ಸಾಕತ್ತಿದ್ರೆ ನಮ್ಮ ಮಮ್ಮಿ ಮಲ್ನಾರೋ ಬಂದಾರ ಅಂತಂದು ನಾನು. ಅಂದ್ರೆ ಅಷ್ಟು ಹಗುರಾಗಿತ್ತು ಮನಸ್ಸು. ಅಂದ್ರೆ ಆ ಬಾಡಿ ಒಳಗೆ ಏನು ಅದಷ್ಟೆಲ್ಲ ಪೇನ್ ಇತ್ತಲ್ಲ, ಅದ್ರದ್ದು ಎಲ್ಲರಿಂದ ಮುಕ್ತಿ ಸಿಕ್ಕಿತ್ತು ನೋಡ್ರಿ. ನಾ ಇದನ್ನು ಯಾಕೆ ಹೇಳಾಕತ್ತೀನಿ ಅಂತಂದ್ರೆ, ನಾವು ಎಷ್ಟೆಲ್ಲ ಬಡ್ಕೊತೇವಲ್ಲ, ಹಂಗೆ ಹಿಂಗೆ ಹಾಯ್ ಅಂತಂದು ಹೇಳಿ ಛಾತಿ ಪೀಟ್ಲಿಕ್ಕ. ಇವು ಯಾವಾಗ ನೀವು ಸ್ಪಿರಿಚುವಲ್ ಲೈನ್ದಾಗ ಇದ್ದಾಗ ಈ ಥರದ ವಿಷಯಗಳನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ, ಅವು ಕೂಡ ವೈಬ್ರೇಷನ್ ನೀವು ಕ್ಯಾಚ್ ಮಾಡ್ತಿರಲ್ಲ, ಅವೆಲ್ಲ ಭಾಳ ಇಂಪಾರ್ಟೆಂಟ್.
बरे ನಾವು ಜಪ ಮಾಡ್ತೇವ್ರಿ, ನಾವು ಧ್ಯಾನ ಮಾಡ್ತೇವ್ರಿ, और उससे कुछ नहीं होता, एक्सपीरियंस होनी चाहिए ज़िंदगी में. ನೀವು ಯಾವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ ಅವಾಗನ ನೀವು ಮೀನಿಂಗ್ಫುಲ್ ಪಾತ್ ಮೇಲೆ ಅದೀರಿ ಅಂತಂದು ಹೇಳಿ ಗೊತ್ತಾಕೈತೆ, ಅಥವಾ ನಿಮ್ಮ ಪಾತ್ನೊಳಗೆ ಪ್ರೋಗ್ರೆಸ್ ಐತಿ ಅಂತಂದು ಹೇಳಿ ಗೊತ್ತಾಕೈತೆ. ಅದರ್ವೈಸ್ ಇಟ್ಸ್ ಆಲ್ ಶೋ ಆಫ್. ನಾ ಅದನ್ನು ಮಾಡ್ತೇನೆ ರೀ, ನಾ ಇದನ್ನು ಮಾಡ್ತೇನೆ ರೀ. ಅದಕ್ಕೆ ಹೇಳ್ತಾರೆ ಧ್ಯಾನಕ್ಕೆ ಸಾಥ್ तुम्हें ज्ञान की कितनी प्राप्ति हुई, ನಿನಗೆ ಎಷ್ಟು ವೈಬ್ರೇಷನ್ಸ್ ಕ್ಯಾಚ್ ಆಕ್ಕಾವ, ನೀ ಎಷ್ಟು ವಿಷಯಗಳನ್ನ ತಿಳ್ಕೊಂಡು. ಈಗ ಇದು ನಾಳೆ ನಾನು ಸತ್ನೆ ಅಂತಂತಂದ್ರೆ ನಂದೆಲ್ಲ ದುಡ್ಡು ತೊಗೊತಾರೆ, ನಂದೆಲ್ಲ ಬಂಗಾರ ತೊಗೊತಾರೆ. ಈ ಟೀ ಶರ್ಟ್ ಯಾರಿಗಾರ ತೊಗೊಂತ ಹೇಳ್ರಿ ನೋಡೋಣ, ತೊಗೋತಾರೆ. ನಾ ಹಾಕೊಂಡಿದ್ದೀನಿ ಇವತ್ತು, ಯಾರೂ ಮುಟ್ಟೋದಿಲ್ಲ ಇದನ್ನು, ಒಗಿತಾರೆ ಇದನ್ನು, ಯಾರು ಗರೀಬ್ರಿಗೆ ಕೊಡ್ತಾರೆ ಇದನ್ನು. ಹೌದೇನೇನಿಲ್ಲ, ಚಲೋ ಅನ್ನಿಸ್ತು ಕರೆನ. ಇವತ್ತು ನನಗೆ ಕರೆನ ಅದನ್ನೆಲ್ಲ ನೋಡಿದ ಮೇಲೆ ಈ ವಿಷಯಗಳನ್ನ ಎಕ್ಸ್ಪೀರಿಯನ್ಸ್ ಯಾಕೆ ಮಾಡಬೇಕು ಅಂತಂತಂದ್ರೆ, ನಾವು ಏನು ವಿಷಯಗಳಿಗೆ ಭಾಳ ಕಟ್ಟು ಬಿದ್ದಿರ್ತೀವಲ್ಲ, ಅಂದರೆ ಇಷ್ಟು ಜೋತು ಬಿದ್ದಿರ್ತೀವಿ, ಅವ್ರನ್ನ ಹಿಡ್ಕೊಂಡು ಜುತಾಡಿ ಜೀವನ ಎಲ್ಲ ಇಡೀ ಮೈಯೆಲ್ಲ ಹರ್ಕೊಂಡಿರ್ತೀವಲ್ಲ, ಅದರಲ್ಲೇ ಉಪಯೋಗ ಅಂತೂ ಏನೂ ಇರೋದಿಲ್ಲ. ಇಷ್ಟರ ಮಟ್ಟಿಗಾರೆ ಅಟ್ಲೀಸ್ಟ್ ಜ್ಞಾನ ಇರಬೇಕು ಮನುಷ್ಯಾಗಿ. ನಾ ಏನು ಹೇಳತ್ತಲ್ಲ, ಇಷ್ಟರ ಮಟ್ಟಿಗಾರೆ ಮನುಷ್ಯಾಗಿ ಜ್ಞಾನ ಇರ್ಬೇಕು. ನಿಮ್ದು ಎಷ್ಟೋ ಪರ್ಸೆಂಟ್ ಲೈಫ್ ಅಥವಾ ಎಷ್ಟೋ ಪರ್ಸೆಂಟ್ ನೀವು ಒಂಥರ ರಿಲೀಫ್ ಅಂತ ಫೀಲ್ ಮಾಡ್ಬೋದು. ನೋಡ್ರಿ, ಈ ವಿಷಯ ನಾನು ನಿಮ್ಗೆ ಯಾಕೆ ಹೇಳಾಕತ್ತೇನೆ ಅಂತಂತಂದ್ರೆ, ನೋಡ್ರಿ, ನಾ ಎಸ್ಟ್ರಾಲಜಿ ಮಾಡ್ತೇನೆ, ನನ್ನ ಹತ್ರ ಎಷ್ಟೋ ಜನ ಚಾರ್ಟ್ ತೊಗೊಂಬರ್ತಾರ, ಚಲೋ ಮನೆತನ ಇರ್ತಾವೆ, ಎಲ್ಲ ಇರ್ತಾವೆ. ನಾವು ಎಷ್ಟು ತಿಳಿಸಿ ಹೇಳ್ತೇವೆ ಅವ್ರಿಗೆ, ಇದು ಹಿಂಗಲ್ರಿ, ಇದು ಹಿಂಗೆ ಮಾಡಿರಿ, ಇದನ್ನು ಹಿಂಗೆ ಮಾಡಿರಿ, ಅವ್ರು ಎಂದೂ ತಿಳ್ಕೊಳಂಗಿಲ್ಲ ಅದನ್ನು. ಸುಳ್ಳ ಚಾರ್ಟ್ ತೊಗೊಳೋದು ಎಲ್ಲರ ಕಡೆ ಅಡ್ಯಾಡೋದು. ನಾ ಏನು ಅವ್ರ ಸಲಹೆ ಫಸ್ಟ್ ಆಸ್ಟ್ರಾಲಜರ್ ಅಂತೂ ಅಲ್ಲ, ನಾ ಬಹುತೇಕ 101ನೇ ಪರ್ಸನ್ ಇದ್ರೂ ಇರಬಹುದು. ರೀಡಿಂಗ್ನು ತೊಗೊಂಡಿರ್ತಾರೆ ಮತ್ತು ಅರ್ಥ ಮಾಡ್ತಿರ್ತಾರೆ. ಅದಕ್ಕೆ ದಿಸ್ ಹ್ಯೂಮನ್ ಲೈಫ್ ಈಸ್ ಒನ್ ಟೈಮ್ ಗಿಫ್ಟ್. ಸೊ ಟ್ಯಾರೋಗ್ ಏನು ಹೇಳ್ತೈತಿ ಅಂತಂದ್ರೆ, ನೀವು ಮೆಂಟಲ್ ಹೆಲ್ತ್ ಸರಿ ಇಟ್ಕೊಡ್ರಿ ಅಂತ ಹೇಳ್ತಿರ್ತೈತಿ. ಮೆಂಟಲ್ ಹೆಲ್ತ್ ಸರಿ ಇತ್ತು ಅಂತ ಇಟ್ಕೊಡ್ರಿ, ಜೀವನನೂ ಚಲೋ, ಎಲ್ಲನೂ ಚಲೋ, ಎಲ್ಲ ಸರಿ, ಎಲ್ಲ ನಿಮ್ಮ ಇಚ್ಛೆಗೆ ಅನುಸಾರವಾಗಿನ ನಡೀತಿರ್ತೈತಿ. ಇವತ್ತು ಡ್ರೈವಿಂಗ್ ಅಂತಂದು ಹೇಳಿ ನಾವು ಪರಿಚಯ ಇದ್ದದ್ದು ಹುಡುಗ ನಾವು ತೊಗೊಂಡು ಹೋಗ್ತಿರ್ತೇವೆ. ಅವತ್ತು ಬರಲಿಲ್ಲ, ಆಮೇಲೆ ಊರಿಗೆ ಹೋಗಿದ್ದ. ಅವೇನಂದ, ಪಪ್ಪ ಅದರ ಕರ್ಕೊಂಡು ಹೋಗ್ತೀರೇನ್ರಿ ಅಂತ ಕೂಡ ಹ್ಞೂ ಅಂದಿಲ್ಲ. ನಮ್ಮ ಮನೆ ನಮ್ಮ ಫಾದರ್ ಯಾವಾಗಲೇ ಅವ್ರನ್ನೂ ಕರ್ಕೊಂಡು ಹೋಗಿರ್ತಾರೆ. ಮೈ ಫಾದರ್ ಈಸ್ 85 ಆ್ಯಂಡ್ ದಟ್ ಪರ್ಸನ್ ಈಸ್ 80. ನಮ್ಮ ಅಪ್ಪನಿಗಿಂತೂ 10% ಹೆಚ್ಚಿಗೆ ಗಾಳಾಗ್ಯಾರ ಅವ್ರು. ಗಾಳ ಅಂತಂತಂದ್ರೆ ಒಂಥರ ಡೈಜೆಸ್ಟ್ ಆದಂಗೆ ಆಗೈತೆ ಅವ್ರ ಬಾಡಿ. ನಾ ಅದನ್ನೇ ನೋಡತ್ತಿದ್ನಿ, ಎಷ್ಟು ಕೈ ನಡಗ್ತಾವು, ಎಷ್ಟು ಕುಂಡ್ರಾಕಾಗಂಗಿಲ್ಲ, ಚಟಪಟ ಕೆಲಸ ಮಾಡೋಕ್ಕಾಗಂಗಿಲ್ಲ. ನಮ್ಮ ಫಾದರ್ಗೆ 85ಕ್ಕಿಂತಲೂ ಜಾಸ್ತಿ ಅದಾವೆ. ನಮ್ಮಪ್ಪ ಎಷ್ಟು ಪಾದರಸದ ಜೊತೆ ಇನ್ನೂ ಚಕ ಅಂತ ಓಡಾಡ್ತಿರ್ತಾರೆ. ಯಾಕಂತಂದರೆ ಹಿ ಈಸ್ ಮೆಂಟಲಿ ವೆರಿ ಫಿಟ್, ಅದಕ್ಕೆ ಹೇಳ್ತೈತಿ, ಚಲೋ ಪುಸ್ತಕ ಓದ್ರಿ, ಚಲೋ ಮಂದಿ ಜೋಡಿ ಕುಂಡ್ರಿ, ಚಲೋ ತಂಗೆ ಮಾತಾಡ್ರಿ, ಒಳ್ಳೆಯ ವಿಷಯಗಳನ್ನ ಜೀವನದೊಳಗೆ ಕಲ್ಟಿವೇಟ್ ಮಾಡ್ಕೊಡ್ರಿ, ನೀವು ಮಾಡ್ಕೊಡ್ರಿ, ಮಂದಿಗೂ ಕಲಿಸ್ರಿ. ನಾವು ಇದನ್ನೆಲ್ಲ ಮಾಡೋದು ಎದ್ರ ಸಲುವಾಗಿ ಗೊತ್ತತನ, ಏನಾರೇ ಇದ್ರ ಸಲ ಮಾಡೋದು ಅಂತಂತಂದ್ರೆ ನಮ್ಮ ಹೆಲ್ತ್ ಚಲೋ ಇಟ್ಕೊಳಕಂತಂದು ಹೇಳಿ ಮಾಡೋದಿಲ್ಲ. ಈಗ ಅವ್ರು ಕೊಯ್ ಮತ್ತಲಬ್ ನೈಯ. ಇವತ್ತು ಎಷ್ಟು ಚಲೋ ಅಂತಂತ ಅನಿಸ್ತತಿ, ಎಷ್ಟು ಚಲೋ ಅಂತಂತ ಅನಿಸ್ತತಿ ಜೀವನ. ಆದ್ರೆ ನಾನು ನನ್ನ ಮನ್ಯಾಗೆಲ್ಲ ನೋಡೀನಿ. ಈಗ ನಾ ಹೇಳಾಕತ್ನಿ ಅಂತಂತಂದ್ರೆ मैं अपना ही पोल खोल दूंगा अपने घर का, ಸೊ उसका कोई मतलब नहीं रहता. ಎಷ್ಟಾಗಿ ಹೇಳೋದು ಅಂತಂತಂದ್ರೆ, ನೀವು ಯಾರು ಸ್ಪಿರಿಚುವಲ್ ಲೈನ್ದೊಳಗೆ ಅದಿರಲ್ಲ, ಪ್ರಾಕ್ಟಿಸ್ ಇಟ್ ಸೀರಿಯಸ್ಲಿ. ವೈಬ್ರೇಷನ್ಸ್ ಕ್ಯಾಚ್ ಮಾಡಕ್ಕೆ ನೋಡ್ರಿ. ಅಂದ್ರೆ ಇದರ ಅರ್ಥ ಘಡಿ ಖುದ್ ಕೋ ಪರಕ್ನಾ ಚಾಹಿಯೆ ಅಂತಂದ್ರೆ, ನಮ್ಮನ್ನು ನಾವು ಟೆಸ್ಟ್ ಮಾಡ್ಕೋಬೇಕು, ಘಡಿ ಟೆಸ್ಟ್ ಮಾಡ್ಕೋಬೇಕು. ಅಂದ್ರೆ ನಾವು ಸ್ಪಿರಿಚುವಲ್ ಲೈನ್ದೊಳಗೆ ಇದ್ರೂ ಸಹಿತ ನಮ್ಮದು ಪ್ರೋಗ್ರೆಸ್ ಎಷ್ಟು ನಡೆದೈತಿ, ಅಂತರಂಗದಲ್ಲಿ ಬಹಿರಂಗದಲ್ಲಿ ಎಷ್ಟು ನಡೆದೈತಿ ಅಂತಂದು ಹೇಳಿ ನೀವು ಅದನ್ನು ಲೆಕ್ಕ ಹಾಕೋತ ಇರಬೇಕು. ಅಂದ್ರೆ ನಿಮಗೆ ಗೊತ್ತಾಗ್ತೈತೆ, ಸಾಧನೆ ಹಾದಿಯಲ್ಲಿ ಇಷ್ಟು ಮೈಲುಗಲ್ಲುಗಳನ್ನು ದಾಟಿದೆ ಅಂತಂದು ಹೇಳಿ. ನನಗೇನೋ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು, ನಾನು ನಿಮ್ಮ ಜೋಡಿ ಹಂಚ್ಕೊಂಡೆ. ಸೊ ಎಲ್ಲರೂ ನಿಮ್ಮ ಮೆಂಟಲ್ ಹೆಲ್ತ್ ಕಡೆ ಲಕ್ಷ ಕೊಡ್ರಿ.